ಪುಲ್ವಾಮಾ ದಾಳಿ ನಡೆದು ಇಂದಿಗೆ 7 ವರ್ಷ ಗತಿಸಿದೆ. ಈ ದುರ್ಘಟನೆಯಲ್ಲಿ ಮಡಿದ ಸೈನಿಕರಿಗೆ ಧಾರವಾಡದಲ್ಲಿ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ನಗರದ ಡಿಸಿ ಕಾಂಪೌಂಡ್ನಲ್ಲಿರುವಂತಹ ಕಾರ್ಗಿಲ್ ಸ್ತೂಪಕ್ಕೆ ನಮನ ಸಲ್ಲಿಸಿದ ಮಾಜಿ ಸೈನಿಕರು, ದೇಶಪ್ರೇಮಿಗಳು ಹಾಗೂ ಎಲ್ಲ ವಿವಿಧ ಕಾಲೇಜಿನ ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು ಪುಲ್ವಾಮಾ ದಾಳಿಯಲ್ಲಿ ಹುತಾತ್ಮರಾದ ಯೋಧರ ಆತ್ಮಕ್ಕೆ ಶಾಂತಿ ಕೋರಿ 1 ನಿಮಿಷ ಮೌನಾಚರಣೆ ಮಾಡುವ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸಿದರು. ಈ ಕುರಿತು ಮಾತನಾಡಿದಂಥ ಮೇಜರ್ ಸಿದ್ದಲಿಂಗಯ್ಯ ಹಿರೇಮಠ, ಪುಲ್ವಾಮಾದಲ್ಲಿ ಸೈನಿಕರಿದ್ದಂಥ ವಾಹನದ ಮೇಲೆ ಆತ್ಮಾಹುತಿ ಬಾಂಬ್ ದಾಳಿ ನಡೆಸಿ 40 ಯೋಧರನ್ನ ಭಯೋತ್ಪಾದಕರು ಬಲಿ ಪಡೆದರು. ಈ ದಿನ ಭಾರತಕ್ಕೆ ಕರಾಳ ದಿನವಾಗಿದೆ. ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ ಹುತಾತ್ಮ ಯೋಧರನ್ನ ನೆನೆದು ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಬೇಕಾದದ್ದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ ಅಂತ ತಿಳಿಸಿದ್ರು. ಭಯೋತ್ಪಾದಕ ಸಂಘಟನೆ ಜೈಷ್ ಇ ಮೊಹಮ್ಮದ್ ಅಂತ ಅದರದ್ದು ಒಂದು ಸದಸ್ಯ ಆದಿಲ್ ಧರ್ ಅಂತ 21 ವರ್ಷ ವಯಸ್ಸು. 21 ವರ್ಷ ಯಾಕೆ ಅಂತಂದ್ರೆ ಅದಕ್ಕೆ ಇನ್ನೊಂದು ಉದಾಹರಣೆ ಕೊಡ್ತೀನಿ ನಿಮಗೆ. ಅದಕ್ಕೆ ಆ 21 ವರ್ಷದ ವಯಸ್ಸಿನ ಹುಡುಗ RDX ತುಂಬಿದ ಒಂದು ವಾಹನವನ್ನ ಚಲಾಯಿಸಿಕೊಂಡು ಬಂದು ಈ ಸೇನಾ ಏನು ಕನ್ವಾ ಇತ್ತು, ಅದರಲ್ಲಿ ಏನು ಸೈನಿಕರು ಹೋಗ್ತಾ ಇದ್ರು, CRPF ಹೋಗುವಂತ ಒಂದು ಬಸ್ ಇತ್ತು, ಆ ಬಸ್ಸಿಗೆ ಡಿಕ್ಕಿ ಹೊಡೆದ. ಆ ಡಿಕ್ಕಿ ಎಷ್ಟು ತೀವ್ರ ಆಗಿತ್ತು ಅಂತಂದ್ರೆ ಸುಮಾರು 40 ಜನ CRPF ಆ ಬಸ್ಸು ಮೇಲೆ ಹೋಯ್ತು, ಜಿಗಿದು ಬಿಡ್ತು. 40 ಜನ ಸೈನಿಕರು ಅಲ್ಲೇ ಅವರು ತಮ್ಮ ಪ್ರಾಣವನ್ನ ಭಾರತ ಮಾತೆಗೆ ಅರ್ಪಣೆ ಮಾಡಿದರು. 130 ಕೋಟಿ ಜನಸಂಖ್ಯೆ ಇರುವ ನಮ್ಮ ಭಾರತ ದೇಶವನ್ನ ಒಂದು ಯಾವುದೋ ಉಗ್ರ ಸಂಘಟನೆ ಕೆಣಕ್ತು. ಅಷ್ಟೇ ಅಲ್ಲ, ಅವತ್ತು ಅವರು ಒಂದು ವಿಡಿಯೋ ಬಿಡುಗಡೆ ಮಾಡಿದ್ರು, ಇದು ನಾವೇ ಮಾಡೀವಿ ಅಂತ. ಎಷ್ಟು ಧೈರ್ಯ ಇರಬೇಕು, ಅದೆಷ್ಟು ಸೊಕ್ಕಿರಬೇಕು. ನಮ್ಮ ದೇಶ ಇಷ್ಟು ಪ್ರಬಲವಾದ ದೇಶ, ಇಡೀ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚಿನ ಸೈನ್ಯ ಸಾಮರ್ಥ್ಯವನ್ನು ಹೊಂದಿರುವಂತಹ ದೇಶ. ಇಂಥ ದೇಶವನ್ನ ಕೆಣಕುವಂತ ಧೈರ್ಯ ಅದು ಹೆಂಗೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ? ಅದು ಯಾಕೆ ಅಂತಂದ್ರೆ ಅವ್ರು ಕೂಡ ಇನ್ನೊಂದು ಅವರಿಗೆ ಆಶ್ರಯ ಕೊಡುವಂತ ಒಂದು ದೇಶ ಇದೆ ಪಕ್ಕ, ಪಾಕಿಸ್ತಾನ. ಅವ್ರು ಯಾವಾಗಲೂ ಇದು ಬಹಳ ಹಳೇದಿದೆ ಸಂಘರ್ಷ. 1947ರಲ್ಲಿ ಪ್ರಾರಂಭ ಆಗಿದೆ. ಯಾವಾಗ ಭಾರತ ವಿಭಜನೆ ಆಯಿತು ಅವಾಗಿಂದ ಅವರಿಗೆ ನಮ್ಮ ಮೇಲೆ ಒಂದು ಉಗ್ರ ದೃಷ್ಟಿ ಇದೆ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.